ನಮಗ್ 4 ಕೋಟಿನೂ ಬೇಡ 40 ಕೋಟಿನೂ ಬೇಡ ಸರ್. ನಮ್ ಭೂಮಿ ನಮಗ್ ಬೇಕು. ಯಾಕಂಗೆ ಕೋಟಿ ಕೋಟಿ ದುಡ್ಡು ಕೊಡ್ತಾರಲ್ಲ. ನಮಗ್ ಕೋಟಿನೂ ಬೇಡ, ನಾವೇ ಬೇಕಾದ್ರೆ 2 ಕೋಟಿ ಕೊಡ್ತೀವಿ, ಅವರೇ 1 ಎಕರೆ ಜಮೀನ್ ನಮಗ್ ಕೊಡ್ಲಿ. ಓ ಹಂಗೆ ನಾವೇ ಕೊಡ್ತೀವಿ ಸಂಪಾದನೆ ಮಾಡ್ಬಿಟ್ಟು ನಮ್ಮ ಹೊಲದಲ್ಲಿ, ಅವರೇ 1 ಎಕರೆ ಜಮೀನ್ ನಮಗ್ ಕೊಡ್ಲಿ. ನಮ್ಗೆ ಅಕ್ವೈರ್ ಬೇಡ. ನಾವ್ ಅದರಿಂದ ಜೀವನ ಮಾಡ್ತಾ ಇದೀವಿ, ನಮ್ಮ ಮಕ್ಳನ್ನ ಓದಿಸ್ತಾ ಇದೀವಿ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿ ಬಂದು ವ್ಯವಸಾಯನು ಮಾಡಿ ನಾವ್ ಮನೆ ಜನ ಎಲ್ಲ ಅಡಿಕೆ ಬೆಳೆದಿದೀವಿ. ಇವಾಗ ಅದ್ರಲ್ಲೇ ನಮ್ಗೆ ಅಷ್ಟೋ ಇಷ್ಟೋ ಬರುತ್ತೆ. ನಾವ್ ಅದ್ರಲ್ಲಿ ನಮ್ಮ ಮಕ್ಳನ್ನ ಸಾಕೊಂಡು ನಮ್ ಜೀವನ ನಾವ್ ಮಾಡ್ಕೋತೀವಿ. ನಮಗ್ ಅಕ್ವೈರ್ ಬೇಡ. ಈಗ ಅವ್ರು ಕೊಡೋ ಕೆಲ್ಸನೂ ಬೇಡವಂಗಾರೆ ಬೇಡ. ನಿಮ್ ಯಜಮಾನ್ರು ಕೊಡ್ತಾರ, ಒಳ್ಳೆ ಕೆಲಸ ಕೊಡ್ತಾರಲ್ಲಿ. ಇಲ್ಲ ಬೇಡ, ಕೆಲ್ಸಕ್ಕೆ ರಿಟೈರ್ಮೆಂಟ್ ಇರುತ್ತೆ. 60 ವರ್ಷ. ಇವಾಗ ನಮ್ಮ ಯಜಮಾನ್ರು 30 ವರ್ಷ ಕೆಲಸ ಮಾಡಿದ್ರು ಅಂದ್ರೆ ರಿಟೈರ್ಮೆಂಟ್ ಬಂದ್ಬಿಡುತ್ತೆ. ಅವಾಗ ಯಾವ್ದು ಸಂಪಾದನೆ ಇರಲ್ಲ. ನಮ್ಮ ಪೆನ್ಷನ್ ಕೊಡಲ್ವಾ ಗೌರ್ಮೆಂಟ್ ಇಂದ? ಪೆನ್ಷನ್ ನಾವ್ ಸಂಪಾದನೆ ನಾವೇ ಮಾಡ್ಕೋತೀವಿ. ಈಗ ಒಟ್ನಲ್ಲಿ ಏನು ಬೇಡ, ನಮ್ಗೆ ಜಾಗ ಇದ್ರೆ ಸಾಕು. ನಮ್ ಜಮೀನ್ ಇದ್ರೆ ನಮ್ಗೆ, ನಾವ್ ಎಷ್ಟ್ ಕಷ್ಟ ಆದ್ರೂ ಆಗ್ಲಿ ನಾವು ನಮ್ಮ ಮಕ್ಳು ಎಲ್ಲಾ ಗೈತಾ ಇದೀವಿ. ಯಾರು ಕೊಡ್ಲಿಲ್ಲ. ಹಂಗ ಹೇಳ್ತಾರೆ ಡಿಕೆ. ಇಲ್ಲ ಇಲ್ಲ, ಅದು ದುಡ್ಡು ಕೊಟ್ಟು ಅವ್ರ ಬಾಯಿಂದ ಹೇಳ್ಸ್ಕೊಂಡಿರೋ ರೈತರ ಹತ್ರ. ಸಿಎಂ ಹೇಳ್ತೀರ ಸುಳ್ಳು ಅಂತೀರಿ ನೀವು? ಸಿಎಂ ಸುಳ್ಳು ಹೇಳ್ತಾರ? ಸುಳ್ಳು ಸಿಎಂ ಹೇಳ್ತಿರೋ. ಸಿಎಂ ಹಿಂಗ್ ಸುಳ್ಳು ಹೇಳಕಾಯ್ತದೆ? ಸಿಎಂ ಅವ್ರು ಅಷ್ಟೊಂದ್ ಸತ್ಯವಂತರಾಗಿದ್ರೆ ಬೈರ್ಮಂಗ್ಲ ಸರ್ಕಲ್ ಬಂದು ರೈತರ ಹತ್ರ ಮಾತಾಡಿರೋರು. ಇಲ್ಲಿವರೆಗೂ 1.5 ವರ್ಷದಿಂದ ರೈತರು ಸ್ಟ್ರೈಕ್ ಮಾಡ್ತಾ ಇದಾರೆ. ಒಂದಿನಾನು ಬಂದು ಏನು ಎತ್ತ ಅಂತ ಒಬ್ರು ವಿಚಾರಿಸ್ಲಿಲ್ಲ. ಅಲ್ಲಿ ಒಬ್ರು ಬಂದಿಲ್ವಾ ಅವ್ರ ಕಡೆಯಿಂದ? ಅವ್ರ ಹುಡುಗರು ಬರ್ಲಿಲ್ಲ. ಇವಾಗ ಬಾಲಕೃಷ್ಣ ಅವರು ಹೋದ್ಸಲ ಎಲೆಕ್ಷನ್ ಅಲ್ಲಿ ಇಲ್ಲಿ ಬಂದು ಗೆದ್ಕೊಂಡು ಹೋಗಿದ್ದಾರೆ ಓಟ್ ಹಾಕ್ಸ್ಕೊಂಡು. ನಮ್ ರೈತರು ತಾಳ್ ನಮ್ಗೆ ಓಟ್ ಹಾಕಿ ಗೆಲ್ಸಿದಾರೆ ಅನ್ನೋದು ಒಂಚೂರು ಮನಸ್ಸು ಇದೇ ಇಲ್ಲ ಅವ್ರಿಗೆ. ಮನ್ಸಲ್ಲಿ ಇಲ್ವೇ ಇಲ್ಲ. ಅಯ್ಯೋ ಗೆದ್ದವ್ರು ಕೊಟ್ಟಾರಪ್ಪ ಓಟು, ಒಂಚೂರು ಒಳ್ಳೇದ್ ಮಾಡೋಣ ಅಂತ ಎಲ್ಲ ಒಪ್ಕೊಬಿಟ್ಟಿದ್ದಾರೆ. ಒಪ್ಕೊಂಡಿರೋರು ನಾವು ಚೆಕ್ಗಳು ಇಶ್ಯೂ ಮಾಡ್ತಾ ಇದೀವಿ ಅಂತ ಫೇಕ್ ನ್ಯೂಸ್ ಕೊಡ್ತಾ ಇದಾರೆ. ಅದೆಲ್ಲ ಯಾಕೆ ಮಾಡ್ಬೇಕು ಅವರು? ಹಂಗಾರೆ ಅವ್ರ ಪ್ರಕಾರ ಅವ್ರು ಹೇಳ್ತಿರೋದು ನಿಜ, ನಾವ್ ತೋರಿಸ್ತಿರೋ ಸುಳ್ಳಾಗಾರ? ಈಗ ನಮ್ದೆಲ್ಲ ಸುಳ್ಳು ಅಂತ ಅವ್ರು ಹೇಳ್ತಾ ಇರೋದು. ಸುಳ್ಳು ಅಂತ ಹೇಳೋರು ಬಂದಿಲ್ಲಿ ರೈತರ ಮುಂದೆ ನಿಂತ್ಕೊಂಡು ಮಾತಾಡ್ಬಿಟ್ಟು ಅವ್ರ ಅನಿಸಿಕೆ ಅವ್ರು ಹೇಳ್ಕೋಬಹುದು.